ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಡಿವೋರ್ಸ್ ಆಗಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿಸಿ ಆ ನಂತರ ಹೊರಗಡೆ ಬಂದು ಮದುವೆಯಾಗಿದ್ದ ಜೋಡಿ ಇದು. ಖ್ಯಾತ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ವಿಚ್ಛೇದನದ ಸುದ್ದಿ ಹರಿದಾಡ್ತಾ ಇದೆ. ಇಬ್ರು ಕೂಡ ಡಿವೋರ್ಸ್ಗೆ ಅಪ್ಲೈ ಮಾಡಿ ಒಪ್ಪಿಗೆಯ ಮೂಲಕ ಡಿವೋರ್ಸ್ನ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ತಮ್ಮ ಎರಡೂ ಕುಟುಂಬದ ಆಪ್ತ ವಲಯದಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಗ್ತಾ ಇರೋದು. ಆದರೆ ನಿವೇದಿತಾ ಅವರ ಕುಟುಂಬ ಆಗಲಿ ಅಥವಾ ಚಂದನ್ ಶೆಟ್ಟಿ ಅವರ ಕುಟುಂಬ ಆಗಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ನಿವೇದಿತಾ ಗೌಡ ಅವರು ಕೂಡ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ನೀಡಿಲ್ಲ. ಮತ್ತೊಂದು ಕಡೆಗೆ ಚಂದನ್ ಶೆಟ್ಟಿ ಅವರು ಆಗಲಿ ಅಥವಾ ಅವರ ಕುಟುಂಬಸ್ಥರಾಗಲಿ ಈ ವಿಚ್ಛೇದನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಆದರೆ ಎರಡೂ ಕುಟುಂಬದ ಆಪ್ತರು ಈ ವಿಚಾರವಾಗಿ ಸದ್ಯ ಮಾತನಾಡ್ತಿದ್ದಾರೆ. ಆ ಮೂಲಗಳಿಂದಾನೇ ಮಾಹಿತಿ ಲಭ್ಯವಾಗ್ತಾ ಇದೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಬಿಗ್ ಬಾಸ್ ಸೀಸನ್ ನಲ್ಲಿ ಬಿಗ್ ಬಾಸ್ ನಲ್ಲಿ ಪರಸ್ಪರ ಭೇಟಿಯಾಗಿ ಪರಸ್ಪರ ಪ್ರೀತಿಸಿ ಆನಂತರ ಮದುವೆಯಾದಂತಹ ಜೋಡಿ ಇದು. ಮೋಸ್ಟ್ ಲವೆಬಲ್ ಕಪಲ್ ಆಗಿ ಗುರುತಿಸಿಕೊಂಡಿದ್ದಂತಹ ಜೋಡಿ. ಸಾಕಷ್ಟು ಪ್ರೀತಿ ಈ ಜೋಡಿಗೆ ಸಿಗ್ತಾ ಇತ್ತು, ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿದ್ದಂತಹ ಜೋಡಿ. ಆದ್ರೆ ಅಂಥ ಜೋಡಿಯ ವಿಚ್ಛೇದನದ ವಿಚಾರ ಹರಿದಾಡ್ತಾ ಇದೆ. ಕನ್ಫರ್ಮೇಶನ್ ಸಿಗ್ತಾ ಇದೆಯಾ ಎರಡೂ ಕುಟುಂಬಗಳಿಂದ? ಯಾವ ಕಾರಣಕ್ಕಾಗಿ ಎಲ್ಲ ಡಿವೋರ್ಸ್ಗೆ ಅಪ್ಲೈ ಮಾಡಿರೋದ್ರ ಬಗ್ಗೆ ಸ್ಪಷ್ಟವಾದಂತಹ ನಿಖರ ಮಾಹಿತಿ ಏನಾದ್ರೂ ಲಭ್ಯವಾಗ್ತಾ ಇದೆಯಾ ಭರತ್? ವಿದ್ಯಾ, ಏನಂತ ಹೇಳಿದ್ರೆ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ ಅವರ ಡಿವೋರ್ಸ್ ಸುದ್ದಿ ಹೊರಬಿದ್ದ ತಕ್ಷಣ ಈಗ ನಮಗೂ ಕೂಡ ಶಾಕ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ 6 ದಿನಗಳ ಹಿಂದೆಯಷ್ಟೇ ಅವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಕೋಟಿ ಸಿನಿಮಾದ ಒಂದು ಸಂಬಂಧಪಟ್ಟಂತೆ ಇಬ್ರು ಕೂಡ ಸಿನಿಮಾದ ಪ್ರಮೋಷನ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಜೊತೆಗೆ ಅವರಿಬ್ರು ಒಟ್ಟಿಗೆ ಇರುವಂತದ್ದು ಆ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡಿರುವಂತಹ ವಿಡಿಯೋವನ್ನ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವುದರ ಮುಖಾಂತರ ಒಟ್ಟಿಗೆ ಕೂಡ ಕಾಣಿಸ್ಕೊಂಡಿರ್ತಾರೆ. ಆದ್ರೆ ಈಗ ನಮಗೆ ಸಿಗ್ತಾ ಇರುವಂತಹ ಸೋರ್ಸ್ ಅಂತ ಹೇಳಿದ್ರೆ ನಾವು ಈಗಾಗಲೇ ಚಂದನ್ ಶೆಟ್ಟಿ ಅವರನ್ನ ಜೊತೆಗೆ ನಿವೇದಿತಾ ಗೌಡ ಅವರನ್ನ ನೇರವಾಗಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಆದ್ರೆ ಚಂದನ್ ಶೆಟ್ಟಿ ಅವರು ಜೊತೆಗೆ ನಿವೇದಿತಾ ಗೌಡ ಅವರು ಇಬ್ಬರ ಫೋನ್ ಕೂಡ ಈಗ ಸ್ವಿಚ್ ಆಫ್ ಆಗಿದೆ, ಸಂಪರ್ಕಕ್ಕೆ ಅವರು ಸಿಗ್ತಾ ಇಲ್ಲ. ಆದ್ರೆ ಚಂದನ್ ಶೆಟ್ಟಿ ಆಗ್ಲಿ ನಿವೇದಿತಾ ಗೌಡ ಅವರ ಫ್ಯಾಮಿಲಿ ಪರ್ಸನ್ಸ್ ಅಂದ್ರೆ ತುಂಬಾ ಕ್ಲೋಸ್ ಪರ್ಸನ್ಸ್ ಏನಿದ್ದಾರೆ ಅವ್ರ ಜೊತೆ ನಾವು ಮಾತಾಡಿದಾಗ ಒಂದಿಷ್ಟು ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಚಂದನ್ ಶೆಟ್ಟಿ ಜೊತೆಗೆ ನಿವೇದಿತಾ ಗೌಡ ಅವರ ಒಂದು ಬಾಂಧವ್ಯ ಜೊತೆಗೆ ಅವರ ದಾಂಪತ್ಯ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಭಿನ್ನಾಭಿಪ್ರಾಯಗಳಿತ್ತು. ಇಬ್ರಿಗೂ ಕೂಡ ಮನಸ್ತಾಪ ಕೂಡ ಇತ್ತು, ಅದೊಂದು ಫ್ಯಾಮಿಲಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು. ಆದ್ರೆ ಅವರು ಮ್ಯೂಚುವಲ್ ಆಗಿ ಅಂದ್ರೆ ಹೇಳಿದ್ರೆ ಈಗ ಅದನ್ನ ಡಿವೋರ್ಸ್ ವರ್ಗೂ ತಗೊಂಡು ಹೋಗ್ತಾ ಇದಾರೆ ಅನ್ನೋದು ಕೂಡ ನಮಗೂ ಈಗ ಶಾಕ್ ಆಗ್ತಾ ಇದೆ. ಒಂದು ಮಾಹಿತಿನ ಈಗ ಅವರು ನ್ಯೂಸ್ ಫಸ್ಟ್ ಗೆ ಹಂಚ್ಕೊಳ್ತಾ ಇದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನಾದ್ರು ಲೀಗಲ್ ಆಗಿ ಅಥವಾ ಅಧಿಕೃತವಾಗಿ ಅವ್ರೀಗ ನ್ಯಾಯಾಲಯದಲ್ಲಿ ಮೆಟ್ಲು ಏರಿದಾರ ಅಥವಾ ಅರ್ಜಿ ಹಾಕಿದಾರ ಅನ್ನೋದು ಕೂಡ ನಮ್ಗೆ ಈಗ ಖಚಿತವಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಫ್ಯಾಮಿಲಿ ಕಡೆಯಿಂದ ನಮ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು. ಬಟ್ ಇನ್ನುಳಿದಂತೆ ಅವರು ಅಂದ್ರೆ ಗೊತ್ತಿದೆ 2020 ಅವರ ಮದುವೆ ಆಗಿತ್ತು, 4 ವರ್ಷಗಳ ದಾಂಪತ್ಯ ಜೀವನವನ್ನು ನೋಡಿದ್ದಾರೆ. ಸಾಕಷ್ಟು ಬಿಗ್ ಬಾಸ್ ನಲ್ಲಿ ಒಟ್ಟಿಗೆ ಇಬ್ರು ಕಂಟೆಸ್ಟೆಂಟ್ ಆಗಿದ್ರು. ಜೊತೆಗೆ ಯುವ ದಸರಾ ಅಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಅವರು ಬಹಿರಂಗವಾಗಿ ಆ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿ ಅವ್ರನ್ನ ಮದುವೆ ಆಗಿದಂಥದ್ದು. ಅನೂನ್ಯವಾಗಿ ಕೂಡ ಕಾಣಿಸ್ಕೊಳ್ತಾ ಇದ್ರು. ಸಾಕಷ್ಟು ಕಿರುತೆರೆ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭಾಗವಹಿಸ್ತಾ ಇದ್ರು. ಜೊತೆಗೆ ಸಿನಿಮಾ ಪ್ರಮೋಷನ್ಸ್ ಕೂಡ ಮಾಡ್ತಾ ಇದ್ರು. ಇತ್ತೀಚೆಗೆ ಒಂದು ಸಿನಿಮಾ ಕೂಡ ಅನೌನ್ಸ್ ಮಾಡ್ಕೊಂಡಿದ್ರು, ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಖುದ್ದು ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ಅವರು ನಾಯಕಿಯಾಗಿ ಕೂಡ ಕಾಣಿಸ್ಕೊಳ್ತಾ ಇದ್ರು. ಇದು ಫಸ್ಟ್ ಟೈಮ್ ಅಂದ್ರೆ ಚಂದನ್ ಶೆಟ್ಟಿ ಅವರು ಜೊತೆಗೆ ನಿವೇದಿತಾ ಗೌಡ ಅವರು ಇದುವರೆಗೂ ಯಾವುದೇ ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸಿರ್ಲಿಲ್ಲ. ಬಟ್ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಅವರು ನಾಯಕ ಮತ್ತು ನಾಯಕಿಯಾಗಿ ಅಭಿನಯಿಸ್ತಾ ಇದ್ರು. ಜೊತೆಗೆ ಈ ಸಿನಿಮಾದ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು. ಈಗಾಗಲೇ ಸದ್ಯದ ಮಾಹಿತಿ ಪ್ರಕಾರ ಅಂದ್ರೆ ಚಿತ್ರತಂಡ ಹೇಳಿರೋ ಪ್ರಕಾರ ಬಹುತೇಕ ಒಂದು 70 to 80% ಸಿನಿಮಾದ ಶೂಟಿಂಗ್ ಕೂಡ ಮುಗಿಸಿದ್ದಾರೆ. ಇದು ಫಸ್ಟ್ ಟೈಮ್ ಅವರಿಬ್ರು ನಾಯಕಿಯಾಗಿ ಒಂದೇ ಸ್ಕ್ರೀನ್ ನಲ್ಲಿ ಕಾಣಿಸ್ಕೊಳ್ತಾ ಇರೋಂಥ ಸಿನಿಮಾ. ಸೊ ಹೀಗೆ ಕಳೆದ 6 ದಿನಗಳಿಂದ ಪ್ರಮೋಷನ್ ಅಲ್ಲಿ ಭಾಗವಹಿಸ್ತಾರೆ, ಒಟ್ಟಿಗೆ ಸಿನಿಮಾ ಮಾಡ್ತಾರೆ, ತುಂಬಾ ಅನೂನ್ಯವಾಗಿ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ಅವರ ಒಂದು ದಾಂಪತ್ಯದಲ್ಲಿ ಬಿರುಕಾಗಿದೆ. ಅವರಿಬ್ರು ದೂರ ಆಗೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ನಿಜಕ್ಕೂ ಆಘಾತ ತರ್ತಾ ಇದೆ ವಿದ್ಯಶ್ರೀ. ರೈಟ್, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.